ನಮಸ್ಕಾರ ಎಲ್ಲರಿಗೂ. ನಾನು ಆಶಾ. ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಆರೋಗ್ಯಕರವಾದಂಥ ಒಂದು ದೋಸೆಯನ್ನು ತೋರಿಸ್ತಾ ಇದ್ದೀನಿ. ಈ ದೋಸೆ ಸಿರಿಧಾನ್ಯದಿಂದ ಮಾಡಿರುವಂಥ ದೋಸೆ. ಯಾವಾಗಲೂ ನೋಡಿ, ವಯಸ್ಸಾದವರಿಗೆ ಶುಗರ್ ಇರುತ್ತೆ, ಇಲ್ಲ ಚಿಕ್ಕ ಮಕ್ಕಳು ಫಾಸ್ಟ್ ಫುಡ್ ತಿಂತಾ ಇರ್ತಾರೆ, ಆರೋಗ್ಯ ಕಡೆ ನಿರ್ಲಕ್ಷ್ಯ ಮಾಡಿರ್ತಾರೆ. ಅಂಥವರಿಗೆ ನೀವು ಈ ರೀತಿಯಾದಂಥ ದೋಸೆ ಮಾಡಿಬಿಟ್ಟು ಕೊಡಿ, ಸಿರಿಧಾನ್ಯದ ದೋಸೆ. ಇದನ್ನು ನಿಂಗೆ ಕೊಡೋದ್ರಿಂದ ಆರೋಗ್ಯ ಏನಾಗುತ್ತೆ, ಸುಧಾರಣೆ ಆಗುತ್ತೆ. ಅದರ ಜೊತೆಗೆ ನಮಗೆ ದೇಹಕ್ಕೆ ಪೌಷ್ಟಿಕಾಂಶ ಸಹಿತ ಸಿಗುತ್ತೆ. ಇಲ್ಲಿ ನೋಡಿ 3 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ಯಾಕಂದರೆ ಇಲ್ಲಿ 3 ಲೋಟದಷ್ಟು ನಾನು ಅಕ್ಕಿ ತೊಗೊಳ್ತಾ ಇದ್ದೀನಿ. 3 ಥರ ಅಕ್ಕಿ ತೊಗೊಳ್ತಾ ಇದ್ದೀನಿ. ನವಣೆ, ಸಜ್ಜೆ, ಆರ್ಕ ಅಕ್ಕಿನ ತೊಗೊಳ್ತಾ ಇದ್ದೀನಿ. ಹಾಗೆ ಊದಲು ಸಹಿತ ತೊಗೋಬೋದು. ನವಣೆ ಅಕ್ಕಿ ಅಂತ ಹೇಳಿ ನೀವು ಹೋದಾಗ ಅವರು ಅಕ್ಕಿಯನ್ನು ಕೊಡ್ತಾರಲ್ವ, ಆ ಅಕ್ಕಿ ಒಳಗೆ 3-4 ಥರದ ಅಕ್ಕಿನ ನೀವು ಇದಕ್ಕೆ ಸೇರಿಸ್ಕೋಬೋದು. 3 ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನಾರ್ಮಲ್ ಅಕ್ಕಿನ ನೀವು 7-8 ತಾಸು ನೆನೆಸ್ತೀರಾ ಅಂತಾದರೆ ದೋಸೆಗೆ, ಇದನ್ನು ಸ್ವಲ್ಪ ಜಾಸ್ತಿ ಹೊತ್ತು ತನಕ ನೆನೆಸ್ಬೇಕಾಗತ್ತೆ. ಅಂದರೆ 9-10 ತಾಸು ತನಕ ಈ ಅಕ್ಕಿನ ನೆನೆದಷ್ಟು ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಹೊತ್ತು ತನಕ ನೆನೆಸಿ ಇದನ್ನು ರಾತ್ರಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ನಾನು. ಇವಾಗ ಆಗಿದೆ ನೋಡಿ, ಚೆನ್ನಾಗಿ ನೆಂದಿದೆ. ರಾತ್ರಿ ಹೊತ್ತಲ್ಲಿ ಈ ಅಕ್ಕಿಯನ್ನು ನಾನು ರುಬ್ಕೊಳ್ತಾ ಇದ್ದೀನಿ. ರುಬ್ಬಬೇಕಾದ್ರೂ ತುಂಬ ನೈಸಾಗಿ ರುಬ್ಬಿ, ತುಂಬ ಚೆನ್ನಾಗಿ ದೋಸೆ ಏಳುತ್ತೆ. ಪೇಪರ್ ಥರ ದೋಸೆ ಬರುತ್ತೆ. ಹಾಗಾಗಿ ಈ ದೋಸೆಯನ್ನು ನೀವೇನು ಮಾಡಬೇಕಾಗತ್ತೆ, ನೈಸಾಗಿ ರುಬ್ಕೋಬೇಕಾಗತ್ತೆ. ಅಕ್ಕಿ ನೆನೆಯೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ದೋಸೆಯನ್ನು ನಾವು ರುಬ್ತೀವಲ್ಲ, ಅದು ಕೂಡ ನೈಸಾಗಿ ರುಬ್ಬಬೇಕಾಗತ್ತೆ. ನೆಕ್ಸ್ಟ್ ಡೇ ಈ ರೀತಿ ಆಗಿರುತ್ತೆ. ಇದನ್ನು ನಾನು ದೋಸೆ ಹೊಯ್ದುಬಿಟ್ಟು ತೋರಿಸ್ತೀನಿ. ಉದ್ದಿನ ದೋಸೆ ಥರ ನಾನು ತೋರಿಸ್ತಾ ಇಲ್ಲ ಇವಾಗ, ದಪ್ಪವಾಗಿ ಅಥವಾ ನೀರು ದೋಸೆ ಥರನೂ ಇರಬಾರ್ದು. ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ನಾನು ದೋಸೆನ ಹೊಯ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಜೊತೆಗೆ ಎಲ್ಲ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ತುಪ್ಪವನ್ನು ಹಚ್ಚಿಬಿಟ್ಟು ದೋಸೆ ಹೊಯ್ಕೊಳ್ತಾ ಇದ್ದೀನಿ. ಇದೇನಂತಂದರೆ, ನೀವು ನಾನ್ ಸ್ಟಿಕ್ ಹಂಚಿದ್ರೆ ತುಂಬಾ ಬೆಸ್ಟ್ ಆಗುತ್ತೆ. ಪೇಪರ್ ಥರ ದೋಸೆ ಬರುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಧ್ಯಾಹ್ನ ಹೊತ್ತಲ್ಲಿ ನೀವು ಈ ದೋಸೆನ ಮಾಡ್ಕೋಬೋದು. ಮಧ್ಯಾಹ್ನ ಹೊತ್ತಲ್ಲಿ ಕೆಲವರು ರೊಟ್ಟಿ ತಿಂತಿರ್ತಾರೆ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಈ ಮಧುಮೇಹಗಳಿಗೆ. ಅಂಥವ್ರಿಗೆ ಏನು ಮಾಡಿ ಅಂತಂದರೆ, ಈ ರೀತಿ ಸಿರಿಧಾನ್ಯದಿಂದ ಮಾಡಿರುವಂತಹ ದೋಸೆಯನ್ನು ಮಾಡಿಕೊಡಿ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಬಾಕ್ಸಿಗೆ ಕಟ್ಟಲಿಕ್ಕೆ ಅಥವಾ ಆಫೀಸಿಗೆ ಹೋಗೋರಿಗೆ ಇದು ಚೆನ್ನಾಗಿರಲ್ಲ. ಯಾಕೆ ಅಂತಂದರೆ, ಇದು ಪೇಪರ್ ಥರ ಬರೋದ್ರಿಂದ ಈ ದೋಸೆ ಏನಾಗಿರುತ್ತೆ, ತುಂಬ ಹೊತ್ತು ಆದ ನಂತರ 3 ತಾಸು 4 ತಾಸು ಆದ ನಂತರ ಬಾಕ್ಸಿಗೆ ಹಾಕಿದರೆ ಸಾಫ್ಟ್ ಆಗಿರೋದಿಲ್ಲ. ಆದರೆ ತಕ್ಷಣ ತಿನ್ನಲಿಕ್ಕೆ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ರೆಸಿಪಿನ ಟ್ರೈ ಮಾಡಿ. ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಧುಮೇಹಗಳಿಗೆ ಈ ರೀತಿಯಾದಂಥ ಅದೊಂದು ಫುಡ್ಡನ್ನು ಮಾಡಿಕೊಡಿ. ಅವರ ಆರೋಗ್ಯ ಕೂಡ ತುಂಬಾ ಸುಧಾರಿಸುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ.